ಈಗ ಅಂಕಾರ ಇದು ಮಾಡೀನಿ. ಈಗ ಇಲ್ಲೇ ಏನೈತಲ್ಲ, ಈಗ ಹಿಂದಿಂದು ಲೋಕಾಪುರ ಮಠ ಏನು ಕೆಲಸ ಆಗೈತಿ, ಅಲ್ಲೇ ರೈಲು ಪ್ರಾರಂಭ ಮಾಡಬೇಕು. ಅದನ್ನು ಉಳಿಬೇಕಂದ್ರೆ ಪ್ರಾರಂಭ ಇದೊಂದು ಬೈಟ್ ಬೇರೆ ಮಾಡೋಣ, ಸ್ಟಾರ್ಟ್ ಆಗಬೇಕು. ಆಮೇಲೆ ಈಗಾಗಲೇ ವಿಳಂಬ ಆಗೈತಿ. ಇವತ್ತ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಸಂಬಂಧ ಮಾನ್ಯ ಜಮಖಂಡಿ ಭೂ ಸ್ವಾಧೀನ ಅಧಿಕಾರಿಗಳನ್ನು ಭೇಟಿಯಾಗಿ ಈ ರೈಲ್ವೆ ಕಾಮಗಾರಿಯ ಸ್ಥಿತಿಗತಿ ವಿಚಾರಣೆ ಮಾಡಿ ಇದರ ಒಂದು ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲನೆ ಮಾಡಿ ನಾವು ಬಂದಾಗ ಒಂದು ವಿಷಯ ತಿಳಿತು. ಈಗಾಗಲೇ 2017ರಲ್ಲಿ ಈ ಯೋಜನೆ ಪೂರ್ಣಗೊಳ್ಳಬೇಕಾಗಿತ್ತು. 816 ಕೋಟಿ ರೂಪಾಯಿ ವೆಚ್ಚದೊಳಗೆ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದು 142 ಕಿಲೋಮೀಟರ್ 2017ರಲ್ಲಿ ಮುಗಿಬೇಕಾಗಿತ್ತು. ದುರ್ದೈವಶಾತ್ 2020 ಬಂದರೂ ಕೂಡ ಇನ್ನೂ ಮುದಳ ಮುಟ್ಟಿಲ್ಲ. ಲೋಕಾಪುರಕ್ಕೆ ಪೂರ್ಣಗೊಂಡು ರೈಲ್ವೆ ಪ್ರಾರಂಭ ಆಗತ್ತ ಅಂಥೇಳಿ ಅಲ್ಲಿ ಜನ ನಿರೀಕ್ಷೆ ಮಾಡ್ಯಾರ. ಆ ನಿರೀಕ್ಷೆಯನ್ನು ಕೂಡ ಸುಳ್ಳು ಮಾಡ್ಯಾರ. ಅದರಂತೆ ಲೋಕಾಪುರದಿಂದ ಯಾದವಾಡವರೆಗೆ 203 ಕೋಟಿ ರೂಪಾಯಿ ವೆಚ್ಚದೊಳಗೆ ಟೆಂಡರ್ ಕರೆದು 2 ವರ್ಷ ಆಯ್ತು. ಅಲ್ಲೇ ಕೂಡ ಕಾಮಗಾರಿ ಅಮೆಗತಿಯಲ್ಲಿ ಸಾಗಿದೆ. ಅದರಂತೆ ಯಾದವಾಡದಿಂದ 26 ಕಿಲೋಮೀಟರ್ಗೆ ಅನ್ವಯಿಸುವಂತೆ ಅಂದರೆ ಜಮಖಂಡಿ ರೋಡ್ ವರೆಗೂ 408 ಕೋಟಿ ರೂಪಾಯಿ ಟೆಂಡರ್ ಕರೆದು ಗುತ್ತೇದಾರರನ್ನು ಕೂಡ ನೇಮಕ ಮಾಡಲಾಗಿದೆ. ಆದರೆ ದುರಂತ ಏನಪ್ಪ ಅಂದ್ರೆ ಅದು ಕೂಡ 1.5 ವರ್ಷ ಆದ್ರೆ ಮುದೋಳ ಮಠ ಅಷ್ಟ ಕಾಮಗಾರಿ ನಡೆದಿದೆ. ಇದು ರೈಲ್ವೆ ನಿಲ್ದಾಣ, ಇದು ಯಾವುದು ಮುದೋಳ ರೈಲ್ವೆ ನಿಲ್ದಾಣ. ಇಲ್ಲಿ ಕೆಲಸ ಬಂದು ಇಲ್ಲಿ ನಿಂತು ಬಿಟ್ಟೈತಿ. ಅಂದ್ರೆ ಮುದೋಳಿಂದ ಮುಂದೆ ಒಂದು ಫೂಟನ್ನು ಹೋಗಕ್ಕೆ ತಯಾರಿಲ್ಲ. ಆದರೆ ಜನಪ್ರತಿನಿಧಿಗಳು, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವರನ್ನು ಒತ್ತಾಯನ ಮಾಡ್ತೀನಿ, ತಾವುಗಳು ಸರ್ಕಾರಕ್ಕೆ ಹೋಗುವಂಥ ದುಡ್ಡು ಅಂದರೆ ಕನಿಷ್ಠ ಇವತ್ತು ಇಲ್ಲಿ ಬಂದು ಮುಟ್ಟಬೇಕಂದ್ರೆ 2,000 ಕೋಟಿ ರೂಪಾಯಿ ಖರ್ಚಾಗತ್ತೆ. ಬಾಗಲಕೋಟೆಯಿಂದ ಮುದೋಳಕ್ಕೆ ಬಂದು ಮುಟ್ಟಬೇಕಂದ್ರೆ 2,000 ಕೋಟಿ ರೂಪಾಯಿ ಖರ್ಚಾಗತ್ತೆ. ನೀವು ಇನ್ನೂ ವಿಳಂಬ ಮಾಡಿದ್ರೆ ವರ್ಷ 15% ಇದರ ವೆಚ್ಚ ಇನ್ಕ್ರೀಸ್ ಆಗತ್ತೆ, ಹೆಚ್ಚಾಕೋತ್ ಹೋಗತ್ತೆ. ದಯವಿಟ್ಟು ನಮ್ಮ ಜಿಲ್ಲೆಯ ಶಾಸಕರುಗಳು, ಸಂಸದರುಗಳು, ಸಚಿವರುಗಳು ಈ ದುಡ್ಡ ಸಾರ್ವಜನಿಕರ ದುಡ್ಡ, ಇದು ದುಡ್ಡು ನಮ್ಮದು ಅನ್ನುವಂಥ ಒಂದು ಬ್ಯಾನಿಯಿಂದ, ಒಂದು ಕಾಳಜಿಯಿಂದ ಈ ಯೋಜನೆ ಅವಧಿಗೆ ಮುಂಚಿತವಾಗಿ ಅಂದ್ರೆ 2027ರ ಒಳಗಾಗಿ ನಾವು ಕುಡ್ಚಿಗೆ ತಗೊಂಡು ಹೋಗಿ ಮುಟ್ಟಿಸ್ತೀವಿ ಅಂತೇಳಿ ರೈಲ್ವೆ ಇಲಾಖೆಯವರು ಹೇಳ್ಯಾರ. ರಾಜ್ಯ ಸರ್ಕಾರನೂ ಹೇಳೈತಿ, ಕೇಂದ್ರ ಸರ್ಕಾರದವರು ವಚನ ಕೊಟ್ಟಾರ. ಯಾಕೆ ಮೊನ್ನೆ ವಿ ಸೋಮಣ್ಣ ಅವ್ರು ಬಂದಾಗ 27 ಮಾರ್ಚ್ ಒಳಗೆ ಪೂರಾ ನಿಮ್ದು ಕಂಪ್ಲೀಟ್ ಕೊಡ್ತೀವಿ ಅಂತ ಹೇಳ್ಯಾರ. ಆದ್ರೆ ಈ ರೀತಿ ಅಮೆಗತಿಯಲ್ಲಿ ಕಾಮಗಾರಿ ಸಾಗಿದರೆ 27ಕ್ಕೆ ಆಗೋದು ಅನುಮಾನ. ಆ ಅನುಮಾನವನ್ನು ದೂರ ಮಾಡಲಿಕ್ಕೆ ಮಾನ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದು ಗಟ್ಯವಾದಂಥ ನಿಲುವನ್ನು ತಗೊಂಡು ಈ ಕಾಮಗಾರಿಗೆ ಬರುವಂಥ ಅಡೆತಡೆಗಳನ್ನು ಏನಾರ ಒಂದು ಅಡೆತಡೆ ಬಂದ್ರೆ ನಿವಾರಿಸಿ ಅತಿ ಶೀಘ್ರದಲ್ಲಿ ಪ್ರತಿ ಒಂದು 20 ಕಿಲೋಮೀಟರ್ಗೆ ಒಂದು ಘೋರ್ಪಡೆ ಮಹಾರಾಜರು, ಮುದೋಳದ ಘೋರ್ಪಡೆ ಮಹಾರಾಜರು, ಜಮಖಂಡಿಯ ಪಟವರ್ಧನ ಮಹಾರಾಜರು, ಇಲ್ಲಿ ಆಗಿ ಹೋದಂಥವ್ರು ದೊಡ್ಡ ದೊಡ್ಡ ಮಂತ್ರಿಗಳು ಕನಸು ಕಂಡಂಥ ಕುಡ್ಚಿ ಬಾಗಲಕೋಟ್, ಈ ಕುಡ್ಚಿ ಬಾಗಲಕೋಟೆ ಅನುಷ್ಠಾನಗೊಂಡ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಅಖಂಡ ಉತ್ತರ ಕರ್ನಾಟಕದ ಸ್ವರ್ಣ ಯುಗ ಪ್ರಾರಂಭ ಆಗತ್ತಾ. ಇದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನಾನು ಸರ್ಕಾರದ ಪ್ರತಿನಿಧಿಗಳಿಗೆ ಎಚ್ಚರಿಸಿ ನಾನು ಇವತ್ತು ಎಲ್ಲ ವೀಕ್ಷಣೆ ಮಾಡೀನಿ. ಕಾಮಗಾರಿ ಭಾಳ ವಿಳಂಬ ಐತಿ, ಸೀರಿಯಸ್ ತಗೋರಿ. ಎಲ್ಲಂದ್ರೆ ಇಡೀ ಜಿಲ್ಲಾದ್ಯಂತ ಉಗ್ರ ಪ್ರಮಾಣದ ಹೋರಾಟ ಮಾಡಿ ಇಡೀ ಜಿಲ್ಲೆ ಒಳಗೆ ಜನಾಂದೋಲನ ಮಾಡಿ ಸರ್ಕಾರಗಳನ್ನು ಅಳಿಗಾಡಿಸಬೇಕಾಗತ್ತ ಎಚ್ಚರ. ನಾ ಕುತುಬುದ್ದೀನ್ ಕಾಜಿ, ನಮಸ್ಕಾರ. ಓಕೆ ಸರ್. ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ. ಇವತ್ತು ಕುಡ್ಚಿ ಬಾಗಲಕೋಟೆ ರೈಲ್ವೆಗೆ ಸಂಬಂಧಿಸಿದಂತೆ
ಕಾಮಗಾರಿಯ ಸ್ಥಿತಿಗತಿ ಕಾಮಗಾರಿ ಯಾವ ರೀತಿಯಲ್ಲಿ ಯಾವ ವೇಗದಲ್ಲಿ ನಡೆದಿದೆ ಅನ್ನುವಂಥ ವಿಚಾರಾರ್ಥವಾಗಿ ಇವತ್ತು ನಾವು ಮುಧೋಳ ರೈಲು ನಿಲ್ದಾಣ ಏನು ಹೊಸ ರೈಲು ನಿಲ್ದಾಣ ನಿರ್ಮಾಣ ಆಗತೈತಿ ಆ ಸ್ಥಳಕ್ಕೆ ಇವತ್ತು ಬಂದು ಪರಿಶೀಲನೆ ಮಾಡಿಯು ಅದರಂತೆ ಈ ಒಂದು ಯೋಜನೆಗೆ ಯಾದವಾಡದಿಂದ ಜಮಖಂಡಿವರೆಗೂ 408 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ ಕಳೆದ ಒಂದೂವರೆ ವರ್ಷ ಆಯ್ತು. ಆದರೆ ಮುಧೋಳವರೆಗೆ ಅಷ್ಟೇ ಇದು ಕೆಲಸ ನಡೆದೈತಿ. ಮುಧೋಳದಿಂದ ಜಮಖಂಡಿವರೆಗೆ ಕೆಲಸ ಯಾಕೆ ನಡೆದಿಲ್ಲ ಅನ್ನುವಂಥ ಒಂದು ಅನುಮಾನ ನನಗೆ. ಆ ಮಾನ್ಯ ಭೂಸ್ವಾಧೀನ ಅಧಿಕಾರಿಗಳಾದ ಮಾನ್ಯ ಜನರಲ್ ಜಮಖಂಡಿ ಅಸಿಸ್ಟೆಂಟ್ ಕಮಿಷನರ್ ಮೇಡಮ್ ಅವ್ರಿಗೆ ಇವತ್ತು ನಾವು ಭೇಟಿಯಾಗಿ ಕೇಳಿದಾಗ ಕೆಲವೊಂದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಕೆಲವೊಂದು ಭೂಮಿಯನ್ನು ಬಿಟ್ಟು ಹೋಗಿದೆ. ಅದನ್ನು ಕೂಡ ಇನ್ನು 12 ಎಕರೆ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೋಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಇವತ್ತು ಹೇಳಿದಾಗ ಮಾನ್ಯ ಸರ್ಕಾರಗಳಿಗೆ ನಾವು ಒತ್ತಾಯನ ಮಾಡ್ತೀನಿ. ರೈತರಿಗೆ ಅನ್ಯಾಯ ಆಗಬಾರ್ದು. ರೈತರಿಗೆ ಏನು ಕೊಡಬೇಕು, ಪರಿಹಾರ ಕೊಡಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅದ ಕೆಲಸ ಯಾರ್ದು? ಸರ್ಕಾರ ಮತ್ತು ಜಿಲ್ಲಾ ಆಡಳಿತದ ಕೆಲಸ. ಯಾರು ಜನಪ್ರತಿನಿಧಿಗಳು ಅಥವಾ ಹೋರಾಟಗಾರರು ಅದನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ಜನಪ್ರತಿನಿಧಿಗಳಿಗೆ ಅಂದರೆ ಉಸ್ತುವಾರಿ ಮಂತ್ರಿಗಳು, ಶಾಸಕರುಗಳು, ಸಂಸದರುಗಳು ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮತ್ತು ಜಿಲ್ಲಾ ಆಡಳಿತದವರು ರೈತರದ್ದು ಏನು ಸಮಸ್ಯೆ ಐತಿ ಅದು ಪರಿಹಾರ ಮಾಡಿ. ಏನು ಟೆಂಡರ್ ಹಿಡ್ದಾರ ಮುಧೋಳದಿಂದ ಜಮಖಂಡಿ ಮಠ ಈವರೆಗೂ ಕೆಲಸ ಚಾಲೂ ಆಗಿಲ್ಲ. ನೀವು 27ನೇ ಇಸ್ವಿಯೊಳಗೆ ಈ ಕುಡ್ಚಿಯಿಂದ ಬಾಗಲಕೋಟೆ ಕಾಮಗಾರಿ ಪೂರಾಗೊಳಿಸಿ ರೈಲ್ವೆ ಓಡಿಸ್ತೀವಿ ಅಂತ ನೀವು ಹೇಳ್ತೀರಿ. ಆದರೆ ಇಲ್ಲೇ ಕೆಲಸ ಮುಧೋಳ ಮಟ್ಟ ಅಷ್ಟೇ ನಡೆದೈತಿ, ಮುಧೋಳದಿಂದ ನಡೆದಿಲ್ಲ. ಅದಕ್ಕೆ ದಯವಿಟ್ಟು ಜನಪ್ರತಿನಿಧಿಗಳು, ಜಿಲ್ಲಾಡಳಿತವರು ಇದಕ್ಕೆ ಮುತುವರ್ಜಿ ವಹಿಸಬೇಕು, ಕಾಳಜಿ ವಹಿಸಬೇಕು, ಸೀರಿಯಸ್ ತಗೋಬೇಕು. ಕಾಂಟ್ರಾಕ್ಟರ್ಗಳಿಗೆ ಏನಾರ ಕೆಲಸ ಮಾಡುವಾಗ ತೊಂದರೆ ಇದ್ರೆ ಅದನ್ನು ನಿವಾರಣೆ ಮಾಡಿ ಕೆಲಸಕ್ಕೆ ಅನುಕೂಲ ಮಾಡಿ ಕೊಡಬೇಕು. ಇಲ್ಲಂದ್ರೆ ನಾವು ಉಗ್ರವಾದಂಥ ಹೋರಾಟ ಈ ಜಿಲ್ಲಾದ್ಯಂತ ಮಾಡಬೇಕಾಗತ್ತಂತ ಎಚ್ಚರಿಕೆಯನ್ನು ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಎಚ್ಚರಿಸ್ತೇನೆ. ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ.